ಬಾಲಾಪುರ. ಆ ಹೆಸರೇ ಈಗ ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸುತ್ತದೆ. ಅದು ನನ್ನ ವೈದ್ಯಕೀಯ ವೃತ್ತಿಜೀವನದ ಆರಂಭದ ದಿನಗಳು. ಯೌವನದ ಉತ್ಸಾಹದಲ್ಲಿ ಯಾವುದೋ ದೊಡ್ಡ ಸಾಧನೆ ಮಾಡುವ ಗುರಿಯೊಂದಿಗೆ ನಾನು ಆ ಹಳ್ಳಿಗೆ ಕಾಲಿಟ್ಟಿದ್ದೆ. ನಗರದ ಜಂಜಾಟ, ವಾಹನಗಳ ಸದ್ದು ಯಾವುದೂ ಇಲ್ಲದ ಆ ಶಾಂತವಾದ ಹಳ್ಳಿ ಮೊದಲ ನೋಟಕ್ಕೆ ನನಗೆ ಸ್ವರ್ಗದಂತೆ ಕಂಡಿತ್ತು. ಅಲ್ಲಿ ಇನ್ನೂ ಸರಿಯಾಗಿ ವಿದ್ಯುತ್ ಸಂಪರ್ಕ ಕೂಡ ಇರಲಿಲ್ಲ. ರಾತ್ರಿಯಾದರೆ ಸೀಮೆ ಎಣ್ಣೆ ದೀಪಗಳೇ ಆಸರೆ. ಆದರೆ ಅಲ್ಲಿನ ಹಸಿರು ಮತ್ತು ಜನರ ನಿಷ್ಕಲ್ಮಶ ನಗು ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತ್ತು. ಆದರೆ ಆ ನಗುವಿನ ಹಿಂದೆ ಅಂತಹದೊಂದು ಕರಾಳ ರಹಸ್ಯ ಅಡಗಿದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ. ಹಳ್ಳಿಗೆ ಬಂದು 2 ದಿನವಾಯಿತು ಅನ್ಸುತ್ತೆ. ನಮ್ಮ ಈ ಪುಟ್ಟ ಹಳ್ಳಿ ನಿಮ್ಗೆ ಹೇಗನಿಸ್ತಿದೆ? ಇಲ್ಲಿನ ಊಟ, ವಾತಾವರಣ ನಿಮ್ಗೆ ಏನಾದರೂ ತೊಂದರೆ ಕೊಡ್ತಿದೆಯೇ? ಇಲ್ಲ ಸಾಹೇಬ್ರೆ, ಯಾವುದೇ ತೊಂದರೆ ಇಲ್ಲ. ಈ ಹಳ್ಳಿಯ ಶಾಂತಿ ಮತ್ತು ಜನರ ಪ್ರೀತಿ ನಿಜಕ್ಕೂ ಅದ್ಭುತ. ಬೆಂಗಳೂರಿನಂತಹ ನಗರಗಳಲ್ಲಿ ಇಂತಹ ನೆಮ್ಮದಿ ಸಿಗುವುದು ಕಷ್ಟ. ಅಡುಗೆಗೆ ಶ್ಯಾಮಣ್ಣ ಎಂಬುವವರು ಬಂದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತಿದ್ದಾರೆ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ನಾನಿಲ್ಲಿ ಬಹಳ ಖುಷಿಯಾಗಿದ್ದೇನೆ. ಡಾಕ್ಟರೇ, ನೀವು ಹೊಸಬರು, ಅದಕ್ಕೆ ನಿಮಗೆ ಈ ವಿಷಯ ತಿಳಿದಲಿದ್ದಿರಬಹುದು. ನೀವು ಆ ಹಳ್ಳಿಯ ಕೊನೆಯ ಭಾಗದಲ್ಲಿರುವ ಹಳೆಯ ಕ್ವಾರ್ಟರ್ಸ್ನಲ್ಲಿ ಒಬ್ಬರೇ ವಾಸವಿದ್ದಿಲೆಯಲ್ವಾ? ಹಳ್ಳಿಯವರು ಯಾರೂ ಆ ಕಡೆ ಹೋಗಲು ಧೈರ್ಯ ಮಾಡುವುದಿಲ್ಲ. ಅದಕ್ಕೆ ಹೇಳುತ್ತಿದ್ದೇನೆ, ನೀವು ಕತ್ತಲಾದ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಸಾಹೇಬ್ರೆ, ಯಾಕೆ ಅಷ್ಟು ಹೆದರುತ್ತಿದ್ದೀರಾ? ಯಾವುದಾದರೂ ಕಳ್ಳರ ಭಯವೇ? ದರೋಡೆಕೋರರ ಹಾವಳಿ ಈ ಹಳ್ಳಿಯಲ್ಲೂ ಇದೆ. ಹೌದು ಡಾಕ್ಟ್ರೇ, ನೀವೊಂದುಕೊಂಡಿದ್ದಕ್ಕಿಂತಲೂ ಅಪಾಯಕಾರಿ ವಿಷಯವಿದು. ನಿಮ್ಮ ಮನೆಯ ಹಿಂದಿರುವ ಆ ಕಿರಿದಾದ ದಾರಿ ನೇರವಾಗಿ ದಟ್ಟವಾದ ಕಾಡಿನೊಳಗೆ ಹೋಗುತ್ತದೆ. ಆ ಹಾದಿಯ ಬಗ್ಗೆ ಹಳ್ಳಿಯಲ್ಲಿ ಯಾರಿಗೂ ಒಳ್ಳೆಯ ಅಭಿಪ್ರಾಯವಿಲ್ಲ. ಕಾಡಿನ ದರೋಡೆಕೋರರು ರಾತ್ರಿಯ ಹೊತ್ತು ಅಲ್ಲಿ ಹೊಂಚು ಹಾಕಿ ಕುಳಿತಿರುತ್ತಾರೆ. ದಾರಿಯಲ್ಲಿ ಯಾರಾದರೂ ಒಬ್ಬರ ಸಿಕ್ಕರೆ ಸಾಕು, ಅವರನ್ನು ದೋಚುವುದಷ್ಟೇ ಅಲ್ಲ, ದಯೆಯಿಲ್ಲದೆ ಕೊಂದು ಹಾಕುತ್ತಾರೆ. ಈಗಾಗಲೇ ಎಷ್ಟೋ ಜನರ ಹೆಣಗಳು ಆ ಕಾಡಿನ ಮಣ್ಣಿನಲ್ಲಿ ಹೂತು ಹೋಗಿವೆ. ಅದಕ್ಕೆ ಹೇಳುತ್ತಿರುವುದು ಸಾಹೇಬ್ರೇ, ಎಷ್ಟೇ ಕೆಲಸವಿದ್ದರೂ ಸಂಜೆ 7 ಗಂಟೆಯ ಒಳಗೆ ನಿಮ್ಮ ಮನೆ ಸೇರಿಕೊಳ್ಳಿ. ಕಿಟಕಿ ಬಾಗಿಲುಗಳನ್ನು ಭದ್ರವಾಗಿ ಹಾಕಿ ಒಳಗಿರಿ. ಆ ದಾರಿಯ ಕಡೆ ಮುಖ ಕೂಡ ಮಾಡಬೇಡಿ. ಜೀವ ಉಳಿಸಿಕೊಳ್ಳುವುದು ಎಲ್ಲದಕ್ಕಿಂತ ದೊಡ್ಡದು. ಆ ದಿನದ ಸಂಜೆಯಿಂದಲೇ ರಮೇಶನ ಮನಸ್ಸಿನಲ್ಲಿ ಒಂದು ರೀತಿಯ ಅಸ್ಪಷ್ಟ ಭಯ ಮನೆ ಮಾಡಿತ್ತು. ಹಳ್ಳಿಗರು ಕೊಟ್ಟ ಎಚ್ಚರಿಕೆ ಅವನ ಕಿವಿಗಳಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಅಂದು ರಾತ್ರಿ ಆಕಾಶವು ದಟ್ಟವಾದ ಕಪ್ಪು ಮೋಡಗಳಿಂದ ಕವಿದಿತ್ತು. ಚಂದ್ರನ ಬೆಳಕು ಕೂಡ ಆ ಮೋಡಗಳ ಹಿಂದೆ ಅಡಗಿತ್ತು. ಕಿಟಕಿಯ ಹೊರಗೆ ಗಾಳಿಯು ಮರಗಳ ಎಲೆಗಳ ನಡುವೆ ಸೀಟಿಯಂತೆ ಸದ್ದು ಮಾಡುತ್ತಿತ್ತು. ರಮೇಶ್ ಎಷ್ಟೇ ಪ್ರಯತ್ನಿಸಿದರೂ ನಿದ್ರೆ ಬರುತ್ತಿರಲಿಲ್ಲ. ಹಳ್ಳಿಗರು ಹೇಳಿದ ಆ ಕಾಡಿನ ದಾರಿ ಮತ್ತು ದರೋಡೆಕೋರರ ಕಥೆಗಳು ಅವನ ಕಣ್ಣುಮುಂದೆ ಸುಳಿಯುತ್ತಿದ್ದವು. ಕಡೆಗೂ ಮಧ್ಯರಾತ್ರಿಯ ಹೊತ್ತಿಗೆ ಸುಸ್ತಾಗಿ ಕಣ್ಣು ಮುಚ್ಚಿದ ರಮೇಶನಿಗೆ ಅಚಾನಕ್ಕಾಗಿ ಬಾಗಿಲಿನ ಮೇಲೆ ಬಿದ್ದ ಆ ಸದ್ದು ಮೈ ನಡುಗಿಸಿತು. ಡಾಕ್ಟರ್ ಸಾಹೇಬ್ರೆ, ದಯವಿಟ್ಟು ಎದ್ದೇಳಿ. ಮಲಗಿದ್ದೀರಾ? ಸಾಹೇಬ್ರೆ, ನನ್ನ ತಾಯಿ ಆಪತ್ತಿನಲ್ಲಿದ್ದಾರೆ. ಪ್ರತಿ ಕ್ಷಣವೂ ನಮಗೆ ಮುಖ್ಯವಾಗಿದೆ. ದಯವಿಟ್ಟು ಬಾಗಿಲು ತೆರೆಯಿರಿ. ಯಾರು? ಈ ಮಧ್ಯರಾತ್ರಿಯಲ್ಲಿ ಯಾರು ಬಂದಿರುವುದು? ಯಾರವರು? ಹಳ್ಳಿಗರು ರಾತ್ರಿ ಹೊತ್ತು ಬಾಗಿಲು ತೆರೆಯಬೇಡಿ ಎಂದಿದ್ದರು. ಇದು ಯಾರಿರಬಹುದು? ದರೋಡೆಕೋರರಿರಬಹುದೇ? ಯಾರು ನೀನು? ಇಷ್ಟು ರಾತ್ರಿಯಲ್ಲಿ ಬಾಗಿಲು ಬಡಿಯುತ್ತಿರುವುದು? ನಿನಗೆ ಸಮಯದ ಪ್ರಜ್ಞೆ ಇಲ್ವಾ? ಮನುಷ್ಯರಿಗೆ ನಿದ್ದೆ ಮಾಡಲು ಬಿಡುವುದಿಲ್ವೇ? ರಮೇಶನಿಗೆ ಮೊದಲು ಸಿಟ್ಟು ಬಂದರೂ ಬಾಗಿಲಾಚೆ ಕೇಳಿಸುತ್ತಿದ್ದ ಆ ವ್ಯಕ್ತಿಯ ಆರ್ತನಾದ ಅವನ ವೈದ್ಯಕೀಯ ಧರ್ಮವನ್ನು ಎಚ್ಚರಿಸಿತು. ಒಬ್ಬ ವೈದ್ಯನಾಗಿ ಆಪತ್ತಿನಲ್ಲಿರುವವರನ್ನು ಕೈಬಿಡುವುದು ಸರಿಯಲ್ಲ ಎಂದು ನಿರ್ಧರಿಸಿ ಕೈಯಲ್ಲಿ ಸೀಮೆ ಎಣ್ಣೆ ದೀಪ ಹಿಡಿದು ನಡುಗುವ ಕೈಗಳಿಂದ ಬಾಗಿಲು ತೆರೆದನು. ಯಾರು ನೀನು? ಇಷ್ಟು ಗಾಬರಿಯಾಗಿದ್ದೀಯಾ? ಕಾಡಿನ ದಾರಿಯಲ್ಲಿ ಈ ಹೊತ್ತಿನಲ್ಲಿ ಹೇಗೆ ಬಂದ? ನನ್ನ ಹೆಸರು ಗಣೇಶ ಡಾಕ್ಟ್ರೇ. ನನ್ನ ತಾಯಿಯ ಆರೋಗ್ಯ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿದೆ. ಅವರು ಹಾಸಿಗೆಯಿಂದ ಏಳಲು ಕೂಡ ಶಕ್ತಿ ಇಲ್ಲದೆ ಒದ್ದಾಡುತ್ತಿದ್ದಾರೆ. ನಿಮ್ಮನ್ನು ಬಿಟ್ರೆ ನಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ. ದಯವಿಟ್ಟು ನನ್ನ ಜೊತೆ ಬನ್ನಿ. ನಿಮ್ಮ ಮನೆ ಎಲ್ಲಿದೆ? ಇಷ್ಟು ರಾತ್ರಿಯಲ್ಲಿ ಆ ಭಯಾನಕ ಕಾಡಿನ ದಾರಿಯಲ್ಲಿ ಬರಲು ಸಾಧ್ಯವೇ? ನಿನಗೆ ಭಯವಾಗಲಿಲ್ಲವೇ? ಹಳ್ಳಿಯವರು ಆ ದಾರಿ ಸುರಕ್ಷಿತವಲ್ಲ ಎಂದು ಹೇಳುತ್ತಿದ್ದರು. ತಾಯಿ
ತಾಯಿಯ ಪ್ರಾಣಕ್ಕಿಂತ ದೊಡ್ಡ ಭಯ ಯಾವುದೂ ಇಲ್ಲ ಸಾಹೇಬ್ರೆ. ಆ ಕಾಡಿನ ಆ ಕಡೆ ಇರುವ ಸಣ್ಣ ಹಳ್ಳಿಯಲ್ಲಿ ನಮ್ಮ ಮನೆ ಇದೆ. ನನ್ನ ತಂದೆ ಬಹಳ ವಯಸ್ಸಾದವರು. ಅವರು ತಾಯಿಯನ್ನು ಅನಾಥವಾಗಿ ಬಿಟ್ಟು ಬರಲು ಸಾಧ್ಯವಿಲ್ಲ. ಅದಕ್ಕೆ ನಾನೇ ಒಬ್ಬನೇ ಬಂದೆ. ತಡ ಮಾಡಬೇಡಿ ಸಾಹೇಬ್ರೆ, ದಯವಿಟ್ಟು ಹೊರಡಿ. ತನ್ನ ತಾಯಿಗಾಗಿ ಅಷ್ಟು ದೂರದ ಕಾಡಿನ ಹಾದಿಯನ್ನು ಒಂಟಿಯಾಗಿ ಕ್ರಮಿಸಿ ಬಂದ ಆ ಯುವಕನ ಧೈರ್ಯ ಮತ್ತು ಪ್ರೀತಿಯನ್ನು ಕಂಡು ರಮೇಶನ ಮನಸ್ಸು ಕರಗಿತು. ತನ್ನ ಜೀವದ ಹಂಗು ತೊರೆದು ಆತ ಹೊರಡಲು ಸಿದ್ಧನಾದನು. ಇಬ್ಬರು ಕತ್ತಲಿನಲ್ಲಿ ಕಾಡಿನ ದಾರಿಯಲ್ಲಿ ಹೆಜ್ಜೆ ಹಾಕಲಾರಂಭಿಸಿದರು. ಗಾಳಿಯ ಸದ್ದು ಕಾಡಿನೊಳಗೆ ವಿಚಿತ್ರವಾದ ಪಿಸುಮಾತಿನಂತೆ ಕೇಳಿಸುತ್ತಿತ್ತು. ಹಾದಿಯಲ್ಲಿ ಒಣಗಿದ ಎಲೆಗಳು ತುಳಿದಾಗ ಉಂಟಾಗುವ ಕರ್ಕಶ ಶಬ್ದವು ರಮೇಶನ ಎದೆಯ ಬಡಿತವನ್ನು ಹೆಚ್ಚಿಸುತ್ತಿತ್ತು. ಗಣೇಶ, ಸ್ವಲ್ಪ ಬೇಗ ನಡಿ. ಈ ಕತ್ತಲಲ್ಲಿ ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿರುವ ಹಾಗೆ ಭಾಸವಾಗುತ್ತಿದೆ. ಹಳ್ಳಿಯವರು ದರೋಡೆಕೋರರ ಬಗ್ಗೆ ಹೇಳಿದ್ದು ನಿಜವಿರಬಹುದೇ? ನೀನ್ ಯಾಕಷ್ಟು ನಿಶಬ್ದವಾಗಿ ನಡೆಯುತ್ತಿದ್ದೀಯಾ? ರಮೇಶ್ ಮಾತನಾಡುತ್ತಿರುವಾಗಲೇ ಪೊದೆಗಳ ಹಿಂದಿನಿಂದ ಇಬ್ಬರು ಕಪ್ಪಾದ ಆಕೃತಿಗಳು ಹೊರಬಂದವು. ಅವರ ಕೈಯಲ್ಲಿ ಹೊಳೆಯುವ ಕತ್ತಿಗಳಿದ್ದವು. ನಿಲ್ಲಿ, ಎಲ್ಲಿಗೆ ಓಡುತ್ತಿದ್ದೀರಿ? ನಿಮ್ಮ ಬಳಿ ಇರುವ ಹಣ, ಬಂಗಾರ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಿ. ಇಲ್ಲದಿದ್ದರೆ ಈ ಕಾಡಿನ ಮಣ್ಣು ನಿಮ್ಮ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಯಾರೂ ನಿಮ್ಮನ್ನು ಕಾಪಾಡಲು ಬರುವುದಿಲ್ಲ. ನನ್ನ ಹತ್ರ ಹಣವಿಲ್ಲ. ನಾನು ಈ ಹಳ್ಳಿಯ ವೈದ್ಯ. ಈ ಹುಡುಗನ ತಾಯಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಲು ನಾನು ಹೋಗಲೇಬೇಕು. ದಯವಿಟ್ಟು ನಮ್ಮನ್ನು ಬಿಡಿ. ನನ್ನ ತಾಯಿ ಆಪತ್ತಿನಲ್ಲಿದ್ದಾರೆ. ಅವರಿಗೆ ಏನಾದರೂ ಆದರೆ ನಾನು ಸಹಿಸುವುದಿಲ್ಲ. ಇವರನ್ನು ಮುಟ್ಟುವ ಮುನ್ನ ಯೋಚಿಸಿ. ನಮಗೆ ದಾರಿ ಬಿಡಿ. ದರೋಡೆಕೋರರು ಗಣೇಶನ ಮುಖವನ್ನು ಮಿಂಚಿನ ಬೆಳಕಿನಲ್ಲಿ ನೋಡಿದ ಕೂಡಲೇ ಅವರ ಮುಖದಲ್ಲಿ ಭಯಾನಕ ಬದಲಾವಣೆ ಉಂಟಾಯಿತು. ಅವರ ಕಣ್ಣುಗಳು ಗಾಬರಿಯಿಂದ ಹೊರಬಂದವು. ಅವರು ಯಾವುದೋ ಘೋರ ದೃಶ್ಯವನ್ನು ಕಂಡವರಂತೆ ಬೆಚ್ಚಿಬಿದ್ದರು. ಆ ದರೋಡೆಕೋರರ ಮುಖದಲ್ಲಿ ಕಂಡ ಭಯ ರಮೇಶನಿಗೆ ಅರ್ಥವಾಗಲಿಲ್ಲ. ಅವರು ಏನೋ ಮನುಷ್ಯ ರೂಪವಲ್ಲದ ಮಹಾಶಕ್ತಿಯನ್ನು ಕಂಡಂತೆ ಕಿರುಚುತ್ತಾ ತಮ್ಮ ಕತ್ತಿಗಳನ್ನು ಅಲ್ಲೇ ಎಸೆದು ಕಾಡಿನ ಕತ್ತಲೊಳಗೆ ಮಾಯವಾದರು. ರಮೇಶನ ಎದೆಯ ಬಡಿತ ಈಗ ನಿಮಿಷಕ್ಕೆ 100 ದಾಟುತ್ತಿತ್ತು. ಗಣೇಶ, ಗಣೇಶ, ಅವ್ರು ಯಾಕೆ ಹಾಗೆ ಹೆದ್ರಿ ಓಡಿ ಹೋದ್ರು? ನಿನ್ನ ನೋಡಿ ಅವರು ದೆವ್ವ ಕಂಡಂತೆ ಬೆಚ್ಚಿ ಬಿದ್ರಲ್ಲ. ನಿನಗೆ ಈ ದಾರಿ ಮತ್ತು ಇಲ್ಲಿನ ದರೋಡೆಕೋರರ ಬಗ್ಗೆ ಮೊದಲೇ ತಿಳಿದಿತ್ತು? ತಮ್ಮ ತಪ್ಪಿನ ಅರಿವಾಗಿ ಹೋಗಿರಬಹುದು ಸಾಹೇಬ್ರೆ. ಈ ಕಾಡಿನಲ್ಲಿ ಮಾಡಿದ ಪಾಪಗಳಿಗೆ ಮನುಷ್ಯರು ಯಾವಾಗಲೂ ಹೆದರುತ್ತಾರೆ. ಅದರ ಬಗ್ಗೆ ಯೋಚಿಸಬೇಡಿ. ಕಾಲ ಮೀರುತ್ತಿದೆ. ಬನ್ನಿ, ನಮ್ಮ ಮನೆ ಬಂದಿತು. ಕಾಡಿನ ಕೊನೆಯಲ್ಲಿ ಒಂದು ಸಣ್ಣ ಮಣ್ಣಿನ ಮನೆ ಕಾಣಿಸಿತು. ಸುತ್ತಲೂ ದಟ್ಟವಾದ ಈಚಲು ಮರಗಳು ಆ ಮನೆಯನ್ನು ಆವರಿಸಿದ್ದವು. ಮನೆಯ ಒಳಗೆ ಒಂದೇ ಒಂದು ಸಣ್ಣ ದೀಪ ಉರಿಯುತ್ತಿತ್ತು. ಆ ಮನೆಯಲ್ಲಿ ಅತಿಯಾದ ನಿಶ್ಶಬ್ದವಿತ್ತು. ಕೇವಲ ಒಬ್ಬ ವೃದ್ಧ ಮಹಿಳೆಯ ನೋವಿನ ಕಿರುಚಾಟ ಮಾತ್ರ ಆ ಮೌನವನ್ನು ಭೇದಿಸುತ್ತಿತ್ತು. ಬನ್ನಿ ಡಾಕ್ಟ್ರೇ, ಬನ್ನಿ. ದೇವರಿಗಿಂತ ಮೊದಲು ನೀವು ಬಂದಿದ್ದೀರಾ. ಇಷ್ಟು ರಾತ್ರಿಯಲ್ಲಿ ಆ ಅಪಾಯಕಾರಿ ಕಾಡಿನ ಹಾದಿಯಲ್ಲಿ ಒಬ್ಬರೇ ಬಂದ ನಿಮ್ಮ ಉಪಕಾರವನ್ನು ನಾವು ಜನ್ಮ ಜನ್ಮಾಂತರಕ್ಕೂ ಮರೆಯುವುದಿಲ್ಲ. ಇವರು ಸಾಯುವ ಸ್ಥಿತಿಯಲ್ಲಿದ್ದಾರೆ. ಏನಾದರೂ ಮಾಡಿ ಉಳಿಸಿ ಸಾಹೇಬ್ರೆ. ಗಾಬರಿ ಪಡಬೇಡಿ. ನಾನು ವೈದ್ಯ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ. ಇವರಿಗೆ ಜ್ವರ ಬಹಳ ಜೋರಾಗಿದೆ. ಮೆದುಳಿಗೆ ಸೋಂಕು ತಗಲಿರಬಹುದು. ತಕ್ಷಣ ಒಂದು ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಗಾಬರಿ ಪಡಬೇಡಿ. ಇವರು ಬೆಳಗಾಗುವಷ್ಟರಲ್ಲಿ ಚೇತರಿಸಿಕೊಳ್ಳುತ್ತಾರೆ. ಅರ್ಧ ಗಂಟೆಯ ಕಾಲ ರಮೇಶ್ ಹರಸಾಹಸ ಪಟ್ಟನು. ಇಂಜೆಕ್ಷನ್ ನೀಡಿದ ನಂತರ ಆ ಮಹಿಳೆಯ ಉಸಿರಾಟ ಸ್ಥಿರವಾಯಿತು ಮತ್ತು ಜ್ವರ ಇಳಿಯಲು ಶುರುವಾಯಿತು. ಏನು ಭಯವಿಲ್ಲ ತಾತ. ಬೆಳಗಾಗುವಷ್ಟರಲ್ಲಿ ಇವರು ಕಣ್ಣು ಬಿಡುತ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಗಣೇಶನಂತಹ ಪ್ರೀತಿಯ ಮಗ ಇಷ್ಟೊಂದು ಶ್ರಮಪಟ್ಟು ನನ್ನನ್ನು ಕರೆತರಲು ಬಂದಿದ್ದ. ಅಂತಹ ಮಗನನ್ನು ಪಡೆಯಲು ನೀವು ಪುಣ್ಯ ಮಾಡಿರಬೇಕು. ಗಣೇಶ? ಯಾವ ಗಣೇಶ ಸಾಹೇಬರೇ? ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮನೆಯಲ್ಲಿ ನಾವಿಬ್ಬರೇ ವಯಸ್ಸಾದವರಿರುವುದು. ಯಾಕೆ ತಮಾಷೆ ಮಾಡುತ್ತಿದ್ದೀರಾ? ನಿಮ್ಮ ಮಗ ಗಣೇಶನೇ ತಾನೇ ನನ್ನ ಮನೆಗೆ ಬಂದು ನನ್ನನ್ನು ಕಾಡಿನ ದಾರಿಯಲ್ಲಿ ಇಲ್ಲಿಗೆ ಕರೆತಂದಿದ್ದು. ಅವನಿಲ್ಲದಿದ್ದರೆ ನಾನಿಷ್ಟು ರಾತ್ರಿಯಲ್ಲಿ ಕಾಲಿಡುತ್ತಿರಲಿಲ್ಲ. ಅವನು ಈಗ ತಾನೇ ಹೊರಗೆ ಹೋದನು. ಹೊರಗಡೆ ಕರೆಯಿರಿ ಅವನನ್ನು.
ಇವನೇ ಗಣೇಶ, ಇವನೇ ನನ್ನನ್ನು ಕರೆತಂದಿದ್ದು. ಆದರೆ ಈ ಫೋಟೋಗೆ ಹೂವಿನ ಹಾರವೇಕೆ ಹಾಕಿದ್ದೀರಿ? ಸಾಹೇಬ್ರೆ, ಇವನು ನಮ್ಮ ಮಗ ಗಣೇಶ ನಿಜ. ಆದರೆ ಇವನು ಸರಿಯಾಗಿ 1 ವರ್ಷದ ಹಿಂದೆ ಇದೇ ಕಾಡಿನ ದಾರಿಯಲ್ಲಿ ಆ ದರೋಡೆಕೋರರಿಂದ ಅಪಘಾತದಲ್ಲಿ ಕೊಲ್ಲಲ್ಪಟ್ಟಿದ್ದಾನೆ. ಅಂದಿನಿಂದ ನಾವು ಅನಾಥರಾಗಿದ್ದೇವೆ. ಅವನು ತನ್ನ ತಾಯಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ. ಇಂದು ಅವಳ ಪ್ರಾಣ ಉಳಿಸಲು ಅವನು ಆ ಲೋಕದಿಂದ ಮರಳಿ ಬಂದಿದ್ದಾನೆ ಸಾಹೇಬ್ರೆ. ಆ ಮಾತು ಕೇಳಿದ ತಕ್ಷಣ ನನ್ನ ಇಡೀ ಶರೀರ ಜಡವಾಯಿತು. ನಾನು ಗಾಬರಿಯಿಂದ ಹೊರಗೆ ಓಡಿ ಬಂದೆ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅಲ್ಲಿನ ಮಣ್ಣಿನ ಮೇಲೆ ಒದ್ದೆಯಾದ ಹೆಜ್ಜೆ ಗುರುತುಗಳಿದ್ದವು. ನಾನು ಬಂದ ಹಾದಿಯನ್ನು ನೋಡಿದೆ. ಅಲ್ಲಿ ಕಾಡಿನ ನಿಶ್ಶಬ್ದ ಮಾತ್ರ ನನ್ನನ್ನು ಅಣಕಿಸುತ್ತಿತ್ತು. ಆ ದಿನ ನಾನು ಒಬ್ಬ ಮಗನ ಅತೃಪ್ತ ಮತ್ತು ಪವಿತ್ರ ಪ್ರೇಮವನ್ನು ಸಾವಿನ ಆಚೆಯೂ ಕಂಡಿದ್ದೆ. ಪ್ರೀತಿ ಎನ್ನುವುದು ಈ ಭೌತಿಕ ದೇಹಕ್ಕೆ ಮಾತ್ರ ಸೀಮಿತವಲ್ಲ. ಗಣೇಶನ ಆತ್ಮ ಅಂದು ಮನುಷ್ಯ ರೂಪದಲ್ಲಿ ಬಂದು ತನ್ನ ತಾಯಿಯ ಪ್ರಾಣ ಉಳಿಸಿತ್ತು. ಪ್ರತಿ ಮನೆಯಲ್ಲೂ ಪೋಷಕರನ್ನು ಇಷ್ಟೇ ಪ್ರೀತಿಸುವ ಒಬ್ಬ ಮಗ ಇರಬೇಕು. ಇದು ನಂಬುವುದು ಅಥವಾ ಬಿಡುವುದು ನಿಮಗೆ ಬಿಟ್ಟಿದ್ದು.